ಹಾಸನದಲ್ಲಿ ಅವೈಜ್ಞಾನಿಕ ಹಂಪ್ಗೆ ವಿದ್ಯಾರ್ಥಿನಿಯೊಬ್ಬರು ಬಲಿಯಾಗಿದ್ದಾರೆ. ಅವೈಜ್ಞಾನಿಕ ಹಂಪು ಕಾರಣ, ಹೆಲ್ಮೆಟ್ ಹಾಕದೇ ಇರೋದು ಕಾರಣ. ಹಾಸನದಲ್ಲಿ ನಿನ್ನೆ ರಾತ್ರಿ ಇಬ್ಬರು ವಿದ್ಯಾರ್ಥಿನಿಯರು ಬುಲೆಟ್ ಬೈಕಲ್ಲಿ ಹೆಲ್ಮೆಟ್ ಧರಿಸದೆ ಜಾಲಿ ರೈಡ್ ಹೋಗಿದ್ದಾರೆ. ತುಂಬ ಫಾಸ್ಟಾಗಿ ಹೋಗ್ತಾ ಇದ್ದಾರೆ. ಅಲ್ಲೊಂದು ಹಂಪ್ ಇದೆ, ಇವರು ನೋಡಿಲ್ಲ, ಗೊತ್ತಾಗೂ ಇಲ್ಲ, ಅದು ಅವೈಜ್ಞಾನಿಕ. ಎಗರಿದೆ ಬೈಕ್. ಎಗರಿದಾಗ ಬೈಕಿಂದ ಯುವತಿಯರು ಕೆಳಗೆ ಬಿದ್ದಿದ್ದಾರೆ. 23 ವರ್ಷದ ಪ್ರಿಯಾ ಅನ್ನುವ ಯುವತಿ ಸಾವನ್ನಪ್ಪಿದ್ದಾರೆ. 24 ವರ್ಷದ ಸ್ವಾತಿ ಸ್ಥಿತಿ ಚಿಂತಾಜನಕ. ಅವ್ರನ್ನ ಬೆಂಗಳೂರು ಆಸ್ಪತ್ರೆಗೆ ರವಾನೆ ಮಾಡಿದ್ದಾರೆ. ಹಾಸನ ನಗರದ ಕೈಗಾರಿಕಾ ಪ್ರದೇಶದಲ್ಲಿ ತಡರಾತ್ರಿ ನಡೆದಿರತಕ್ಕಂಥ ಘಟನೆ. ನವೆಂಬರ್ನಲ್ಲಷ್ಟೇ ಮದುವೆ ಆಗಿದ್ದರಂತೆ ಗಾಯಾಳು ಸ್ವಾತಿ. ಇನ್ನು ಅಂತಿಮ ವರ್ಷದ MCA ಓದ್ತಾ ಇದ್ದಾರೆ ಮೃತ ಪ್ರಿಯಾ. ಇಬ್ಬರೂ ಕೂಡ ಎಜುಕೇಟೆಡ್ಸೇ, ಆಯಿತಾ. ಆದರೂ ಹೆಲ್ಮೆಟ್ ಹಾಕಿಲ್ಲ. ಜೊತೆಗೆ ಅವೈಜ್ಞಾನಿಕ ಹಂಪ್. ನಿಮಗೆ ಹಂಪ್ ಹಾಕಿದ್ರೆ ಅದು ಕಾಣುವಂತಿರಬೇಕು, ರಾತ್ರಿ ಹೊತ್ತು ರಿಫ್ಲೆಕ್ಟ್ ಆಗಬೇಕು, ಇಂಥ ಜಾಗದಲ್ಲಿ ಹಂಪ್ ಇದೆ ಅಂತ. ಅದಕ್ಕೆ ವೈಟ್ ಪಟ್ಟಿಯನ್ನು ಹಾಕಿರ್ತಾರೆ, ಅದೇನೂ ಇಲ್ಲ. ಸೊ ಹಾಗಾಗಿ ಇವರು ಫಾಸ್ಟಾಗಿ ಬಂದಿದ್ದಾರೆ. ಬಂದ ತಕ್ಷಣ ಬೈಕ್ ಎಗರಿದೆ, ಬುಲೆಟ್ ಬೈಕು. ಬಿದ್ದಿದ್ದಾರೆ. ಬಿದ್ದಾಗ ನೇರವಾಗಿ ತಲೆಗೇಟು ಬಿದ್ದಿದೆ. ಹಾಸನ ಜಿಲ್ಲಾಡಳಿತ ಎಲ್ಲ ಕಡೆ ಹಂಪ್ಸ್ಗಳನ್ನ ಹಾಕ್ತಾಯಿದ್ದಾರೆ. ಈ ಸ್ಕೂಲ್ ಹತ್ರ ಹಾಕ್ತಾಯಿದ್ದಾರೆ. ಅವಕ್ಕೆ ಸರಿಯಾದ ನೇಮ ಪದಕಗಳಿಲ್ಲ, ಹಂಗೆ ಹಾಕಿಬಿಡ್ತಾರೆ. ಇವು ಏನು ಮಾಹಿತಿ ಇಲ್ದಲೆ ಏನು ಹೋಯ್ತಾ ಇರ್ತಾರೆ, ಅದೇ ಸ್ಪೀಡಲ್ಲಿ ಹೋಯ್ತಾ ಇರ್ತಾರೆ. ನಾಮಪದಕಗಳು ನೋಡೋಕ್ಕೆ ಮುಂದೆ ಸಿಗದ್ರಿಂದವ ಪ್ರಾಣ 2 ಹೆಣ್ಣು ಮಕ್ಕಳದ್ದು ಹೋಗಿದೆ. ಇವತ್ತು ಅವ್ರ ತಂದೆ ಏನೋ ಆರ್ಮಿಯಲ್ಲಿ ಕೆಲಸ ಮಾಡ್ತಾಯಿದ್ದಾರೆ, ಅವರು ಸಹ ಸತ್ಯಭಂಗದಲ್ಲಿದ್ದಾರೆ. ಹೇಳೋಕ್ಕೆ ದುಃಖ ಆಗುತ್ತೆ. ಇನ್ನೂ ಇಬ್ಬರು ಹೆಣ್ಮಕ್ಳು ಮದುವೆ ಆಗಿಲ್ಲ. ಜಿಲ್ಲಾಡಳಿತ ದಯವಿಟ್ಟು ಎಚ್ಚರಿಕೊಳ್ಬೇಕು. ಅದಕ್ಕೆ ಅವ್ರದ್ದು ಏನು, ಅವರು ಎಲ್ಲಿಗೆ ಹೋಗ್ತಾಯಿದ್ರು, ಏನೋ ಫ್ರೆಂಡ್ಸ್ ಮನೆಗೆ ಏನೋ ಹೋಗ್ತಾಯಿದ್ರು, ಏನು ಅಂತ ಗೊತ್ತಿಲ್ಲ. ಏನೋ ಹಂಪ್ಸ್ ಬಂದಾಗ ಅಚಾನಕ್ ಅದಕ್ಕೇನು ಹಂಪ್ಸಿಗೆ ಅಂದರೆ ಹಂಪ್ಸ್ ನೋಡಲಿಕ್ಕೆ ಏನು ಸಿಗ್ನಲ್ ಇಲ್ಲದ ಕಾರಣ. ಹಂಪ್ಸ್ ನೋಡಲಿಕ್ಕೆ, ಏಕೆಂದರೆ ಮೊದಲೇ ಸಿಗ್ನಲ್ ಕೊಡ್ತಾರೆ, ಇಲ್ಲ ವೈಟ್ ಲೈನು ಏನಾದರೂ ಒಂದು ಡೈರೆಕ್ಷನ್ ಇರುತ್ತೆ, ಇಲ್ಲಿ ಮುಂದೆ ಬರೋ ರೋಡ್ನಲ್ಲಿ ಹಂಪ್ಸ್ ಇದೆ ಅಂತ. ಅದು ಇವರಿಗೆ ಗೊತ್ತಾಗಿಲ್ಲ, ಸಿಗ್ನಲ್ ಇಲ್ಲದ ಕಾರಣದಿಂದ ಗೊತ್ತಾಗಿಲ್ಲ. ಸ್ಪೀಡಲ್ಲಿ ಗಾಡಿ ಹೋಗ್ತಾ ಇದ್ದಾಗಿಂದ ಇವರು ಹೋಗ್ತಾ ಇರೋರು, ಡ್ರೈವ್ ಮಾಡ್ತಾ ಇರೋರಿಗೆ ತುಂಬ ಸೀರಿಯಸ್ ಕಂಡೀಷನಲ್ಲಿದ್ದಾರೆ. ಹಿಂಭಾಗ ಕೂತಿದ್ದಾರಲ್ಲ ಅವರು ಏನೋ ಅಚಾನಕ್ ಬ್ರೇಕ್ ಹೊಡೆದಾಗ ಏನೂ ಗೊತ್ತಿಲ್ಲ ಅದ್ರ ಮಾಹಿತಿ ಬಗ್ಗೆ. ಹಾಗೆ ಹಿಂದ್ಗಡೆ ಕೂತಿರೋರೇ ಫಸ್ಟ್ ಎಗರೋದು. ಬೈಕ್ ಸ್ಕಿಡ್ ಆಗ್ತಾ ಇದ್ದ ಹಾಗೆಯೇ ಹಿಂದ್ಗಡೆ ಕೂತಿರೋರೇ ಎಗರೋದು. ಅವರೇ ಈಗ ಮೃತಪಟ್ಟಿರೋದು. ಹಾಸನ ಪಾಲಿಕೆ ವ್ಯಾಪ್ತಿಯಲ್ಲಿ ಅವೈಜ್ಞಾನಿಕವಾಗಿ ಸ್ಪೀಡ್ ಬ್ರೇಕರ್ಗಳನ್ನು ಅಂದರೆ ಹಂಪ್ಗಳನ್ನು ಹಾಕ್ತಾ ಇದ್ದಾರೆ. ರಸ್ತೆಯಲ್ಲಿ ಹಂಪ್ ಹಾಕಿದ್ರೂ ಕೂಡ ಸೂಚನಾ ಫಲಕ ಇಲ್ಲ. ಅವೈಜ್ಞಾನಿಕ ಹಂಪ್ ಸರಿಪಡಿಸಬೇಕು ಅಂತ ಸ್ಥಳೀಯರ ಆಗ್ರಹ. ಇವಾಗ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಜನರು ಸಾವನ್ನಪ್ಪುತ್ತಾ ಇದ್ದಾರೆ ಅಂತ ಹಲವು ವರ್ಷಗಳಿಂದ ಇದೇ ಸಮಸ್ಯೆ ಅಂತ ಸಿಡಿಮಿಡಿ. ಒಂದು ಹಂಪ್ ಹಾಕೋದು ದೊಡ್ಡ ವಿಚಾರ ಅಲ್ಲ, ಅದು ಸೂಚನಾ ಫಲಕಗಳಾಗಲಿ ವೈಟ್ ಪಟ್ಟಿ ಆಗಲಿ ಇದೆಲ್ಲ ಕರೆಕ್ಟಾಗಿ ಹಾಕಬೇಕು. ಅದಕ್ಕೆ ಇದನ್ನು ಅವೈಜ್ಞಾನಿಕ ಅಂತ ಕರೆದಿರೋದು. ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶಶಿಧರ್ ಅವರಿಂದ ಪಡ್ಕೊಳ್ಳೋಣ. ಶಶಿಧರ್, ಈ ಹಂಪು ಮೊದಲಿಂದ ಇತ್ತಾ ಅಥವಾ ಏಕಾಏಕಿ ಇವಾಗ ಹಾಕಿರೋದ? ಅಲ್ಲೆಲ್ಲೂ ಸೂಚನಾ ಫಲಕ ಇಲ್ಲ ಅಂತಾರೆ, ವೈಟ್ ಪಟ್ಟಿ ಹಾಕಿಲ್ಲ. ಸೊ ಈ ಥರ ಕೆಲಸ ಮಾಡ್ಕೊಂಡು ಹೋದರೆ ಯಾರೂ ಪ್ರಶ್ನೆ ಮಾಡಿಲ್ವ ಇಲ್ಲಿ ತನಕ? ಅರವಿಂದ್, ನಿಜಕ್ಕೂ ನಿನ್ನೆ ನಡೆದಿರ್ತಕ್ಕಂಥ ಅಪಘಾತನಿದೆ. ಓರ್ವ ಅಮಾಯಕ ಯುವತಿ ಸಾವನ್ನಪ್ಪಿದರೆ ಮತ್ತೋರ್ವ ಯುವತಿ ಗಂಭೀರವಾಗಿ ಗಾಯಗೊಂಡು ಬೆಂಗಳೂರಿನ ಮಣಿಪಾಲ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ. ನಾವು ದೃಶ್ಯದಲ್ಲಿ ನೇರವಾಗಿ ಗಮನಿಸ್ಬೋದು. ನಿನ್ನೆ ಯುವತಿಯನ್ನು ಬಲಿ ಪಡೆದಂತಹ ಜಾಗ ಇದೆ. ಇದು ಹಾಸನ ನಗರದಿಂದ ಹನುಮಂತಪುರ ಸರ್ಕಲ್ಗೆ ಸಂಪರ್ಕ ಕಲ್ಪಿಸುವಂಥ ಒಂದು ಪ್ರಮುಖವಾದಂಥ ರಸ್ತೆ. ಇದು ಕೈಗಾರಿಕಾ ಪ್ರದೇಶವಾಗಿರೋದ್ರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಮಿಕರು ಪ್ರತಿನಿತ್ಯ ಓಡಾಡ್ತಾರೆ. ಹಾಗಾಗಿ ಇಲ್ಲಿ ಒಂದು ಹಂಪನ್ನು ಹಾಕಲಾಗಿದೆ. ನೀವು ಹಂಪನ್ನು ದೃಶ್ಯದಲ್ಲಿ ನೋಡಿ, ಸುಮಾರು 4 ಅಡಿ ಅಗಲ ಹಾಗೂ ಒಂದು 20 ಅಡಿ ಉದ್ದ ಆಗಿದೆ. ಅಲ್ಲದೆ ಈ ಹಂಪೇನಿದೆ ಅತಿ ಎತ್ತರವಾಗಿ ಹಾಕಿದ್ದಾರೆ. ಆದರೆ ಇಂತಹ ಹಂಪ್ ಹಾಕಿದ್ರು ಸಹ ಒಂದು ಸೂಚನಾ ಫಲಕವೂ ಸಹ ಇಲ್ಲಿ ಹಾಕಿಲ್ಲ. ಅಲ್ಲದೆ ಹಂಪ್ಗೆ ಬಿಳಿ ಬಣ್ಣದ ಪಟ್ಟಿಗಳನ್ನು ಅಳವಡಿಸಿಲ್ಲ, ಬಿಳಿ ಬಣ್ಣದ ಪೇಂಟನ್ನು ಸಹ ಮಾಡಿಲ್ಲ. ಹಾಗಾಗಿ ನಿನ್ನೆ ಏನು ಸ್ವಾತಿ ಹಾಗೂ ಪ್ರಿಯಾ ಇಬ್ಬರು ಸಹ ಬುಲೆಟ್ ಬೈಕ್ನಲ್ಲಿ ಬರ್ತಾ ಇರ್ತಾರೆ. ಮೇಲೆ ಇಳಿಜಾಡಿರೋದ್ರಿಂದ ಕೊಂಚ ಸ್ಪೀಡಾಗಿ ಅವರು ಬಂದಿದ್ದಾರೆ. ಆದರೆ ಈ ಹಂಪು ಹಗಲು ವೇಳೆಯಲ್ಲೂ ಕಾಣಲ್ಲ, ರಾತ್ರಿ ವೇಳೆಯಲ್ಲೂ ಕಾಣಲ್ಲ. ಯಾಕೆಂದರೆ ಟಾರ್ ಏನಿದೆ ಆ ಟಾರನ್ನು ಹಾಕಿ ಅದರ ಮೇಲೆ ಒಂದಿಷ್ಟು ಸ್ಲ್ಯಾಬ್ಗಳನ್ನು ಹಾಕಿ ಹಂಪನ್ನು ಹಾಕಿರೋದು. ಹಾಗಾಗಿ ಅವರು ವೇಗವಾಗಿ ಬಂದಂತಹ ಸಂದರ್ಭದಲ್ಲಿ ಹಂಪ್ ಅವರಿಗೆ ಕಂಡಿಲ್ಲ. ಏಕಾಏಕಿ ಹಂಪು ಬಂದ ಬಳಿಕ ಬೈಕ್ ಹಾರಿದೆ. ಯಾಕೆಂದರೆ ಬುಲೆಟ್ ಬೈಕ್ ಹಾರೋದ್ರಿಂದ ಅದು ಹಾರಿದ್ರಿಂದ ತೂಕವೂ ಸಹ ಜಾಸ್ತಿ ಇರುತ್ತೆ. ಹೀಗಾಗಿ ಅವರು ನಿಯಂತ್ರಣವೇ ಸಿಕ್ಕಿಲ್ಲ. ಅಲ್ಲೇ ಮತ್ತೊಂದು ಕಾರಣ ಏನಂತಂದರೆ ಅವರಿಬ್ಬರು ಸಹ ಹೆಲ್ಮೆಟನ್ನು ಧರಿಸಿರೋದಿಲ್ಲ. ಹಾಗಾಗಿ ಬುಲೆಟ್ ಯಾವಾಗ ಹಾರಿತೋ ನಿಯಂತ್ರಣವನ್ನು ಕಳೆದುಕೊಳ್ತಾರೆ, ರಸ್ತೆಗೆ ಬೀಳ್ತಾರೆ. ರಸ್ತೆಗೆ ಬಿದ್ದಂತಹ ಸಂದರ್ಭದಲ್ಲಿ ಇಬ್ಬರ ತಲೆಯು ಸಿಮೆಂಟ್ ರಸ್ತೆಗೆ ಬಡಿದಿದೆ. ಸಿಮೆಂಟ್ ರಸ್ತೆಗೆ ಬಡಿದಂತಹ ಸಂದರ್ಭದಲ್ಲಿ ತೀವ್ರವಾಗಿ ಗಾಯಗೊಂಡಿದ್ದಂತಹ ಪ್ರಿಯಾ ಸ್ಥಳದಲ್ಲೇ
ಸ್ಥಳದಲ್ಲೇ ಮೃತಪಟ್ಟರೆ. ಸ್ವಾತಿ ಸ್ಥಿತಿ ಗಂಭೀರವಾಗಿರ್ತಾರೆ. ನಂತರ ಸ್ಥಳೀಯರವರನ್ನ ಆಸ್ಪತ್ರೆಗೆ ರವಾನೆ ಮಾಡ್ತಾರೆ. ಆದರೆ ಅವರ ಪರಿಸ್ಥಿತಿ ಚಿಂತಾಜನಕವಾಗಿರೋದ್ರಿಂದ ಬೆಂಗಳೂರಿನ ಮಣಿಪಾಲ ಆಸ್ಪತ್ರೆಗೆ ರವಾನಿಸಲಾಗಿದೆ. ಆದರೆ ಈ ಘಟನೆಗೆ ಅವರು ಹೆಲ್ಮೆಟ್ ಹಾಕ್ತಿರೋದು ಒಂದು ಕಾರಣವಾದರೆ, ಈ ರಸ್ತೆಯಲ್ಲಿ ಹಾಕಿರ್ತಕ್ಕಂಥ ಹಂಪೇನಿದೆ ಇದು ಸಾಕಷ್ಟು ವರ್ಷಗಳ ಹಿಂದೆ ಮಹಾನಗರ ಪಾಲಿಕೆ ವತಿಯಿಂದ ಹಾಕಿರ್ತಕ್ಕಂಥ ಹಂಪು. ಆದರೆ ಅವೈಜ್ಞಾನಿಕವಾಗಿ ಬೇಕಾಬಿಟ್ಟಿಯಾಗಿ ಆಗಿರ್ತಕ್ಕಂಥ ಹಂಪು. ಇಲ್ಲಿ ನಡೀತಾ ಇರ್ತಕ್ಕಂಥ ಅಪಘಾತಗಳು ಇದು ಮೊದಲ. ಹಲವಾರು ಸಾವು ನೋವುಗಳಾಗಿದೆ, ಹಲವಾರು ಜನ ಬಿದ್ದು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಸ್ಥಳೀಯರು ಈ ಬಗ್ಗೆ ಸಾಕಷ್ಟು ಬಾರಿ ಈ ಮೊದಲು ಇದು ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬರ್ತಿತ್ತು, ಆ ಗ್ರಾಮ ಪಂಚಾಯತಿಯವರಿಗೂ ಸಹ ದೂರನ ನೀಡಿದ್ರು. ಈಗ ಇದು ಮಹಾನಗರ ಪಾಲಿಕೆ ವ್ಯಾಪ್ತಿಗೆ ಬರ್ತದೆ, ಅವ್ರಿಗೂ ಸಹ ದೂರ ನೀಡಿದ್ರು. ಆದರೆ ಯಾವುದೇ ರೀತಿಯ ಕ್ರಮಗಳನ್ನು ಕೈಗೊಂಡಿಲ್ಲ. ಹಾಗಾಗಿಯೇ ಏನು MCA ಓದ್ತಿದ್ದಕ್ಕಂತಹ ಪ್ರಿಯ ಹಾಗೂ ಸ್ವಾತಿ ಏನಿದ್ರೆ ನಿನ್ನೆ ಹನುಮಂತಪುರಕ್ಕೆ ತೆರಳ್ತಕ್ಕಂಥ ಸಂದರ್ಭದಲ್ಲಿ ಇದೇ ಹಂಪನ್ನು ಹಾರಿ ಒಬ್ಬರು ಪ್ರಾಣವನ್ನು ಕಳ್ಕೊಂಡ್ರೆ ಮತ್ತವರ ಸ್ಥಿತಿ ಚಿಂತಾಜನಕವಿದೆ. ಆಕೆ ಪೋಷಕರು ಏನು ದುಃಖದ ಮಡುವಿನಲ್ಲಿದ್ದಾರೆ. ಆದರೆ ಈ ಥರ ಅವೈಜ್ಞಾನಿಕ ಹಂಪೇನಿದೆ ಅದು ಹಾಸನಗರದಲ್ಲಿ ಎಲ್ಲ ಕಡೆನೂ ಅದೇ ರೀತಿ ಹಾಕಲಾಗಿದೆ. ಇನ್ನು ಮುಂದೆ ಆದರೂ ಅದಕ್ಕೆ ಸೂಚನಾ ಫಲಕ ಇರ್ಬೋದು, ಬಿಳಿ ಬಣ್ಣದ ಪಟ್ಟಿ ಅಥವಾ ಬಿಳಿ ಬಣ್ಣವನ್ನಾದರೂ ಸಹ ಏನು ವಾಹನ ಚಲಾಯಿಸ್ತಾನಕ್ಕೆ ಅದು ಕಾಣಬೇಕು, ಇಲ್ಲಿ ಹಂಪಿದೆ, ಆ ರೀತಿಯ ಕ್ರಮಗಳನ್ನು ಕೈಗೊಳ್ಳಿ ಅಂತೇಳಿ ಏನು ಹಾಸನ ಮಹಾನಗರ ಪಾಲಿಕೆ ಸಿಬ್ಬಂದಿಗಳನ್ನು ಒತ್ತಾಯವನ್ನು ಮಾಡಿರ್ತಕ್ಕಂಥದ್ದು. ಅರವಿಂದ್. ರೈಟ್, ಥ್ಯಾಂಕ್ ಯು ಶಶಿಧರ್, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ. ಸೊ ಯಾರೋ ಮಾಡೋ ನಿರ್ಲಕ್ಷ್ಯ, ಯಾರೋ ಪ್ರಾಣವನ್ನು ಕಳ್ಕೋಬೇಕು, ಆ ರೀತಿಯಾದಂತಹ ಸನ್ನಿವೇಶ. ಅಟ್ಲೀಸ್ಟ್ ಇನ್ನಾದರೂ ಸರಿಪಡಿಸಿ ಅದನ್ನು.